ಇವತ್ತು ಉಪವಾಸ ಮಾಡಿದ್ರೆ 21 ಸಂಕಷ್ಟಿಗಳನ್ನು ಸಂಪೂರ್ಣ ಮಾಡಿದಂತಹ ಫಲ ಸಿಗ್ತೈತಿ. ಗುಡ್ ಮಾರ್ನಿಂಗ್. ಮಕ್ಕಳಾದ್ಮೇಲೆ ನಿಜವಾಗ್ಲೂ ಲೈಫ್ ಕಂಪ್ಲೀಟ್ ಒಂಥರ ಹೆಂಗಂದ್ರೆ ಚೇಂಜ್ ಆಗಿಬಿಡ್ತೈತಿ. ಬರ್ರಿ ಈಗ ಗಣೇಶನ ಪೂಜೆ ಮಾಡೋಣಂತ. ಮನೆ ಜಗಲಿಗೆ ಕಾಲು ಕೊಟ್ಟಾರ ಸಾಹೇಬರು. ಕಾಲು ಕೊಟ್ಟು ದೇವ್ರಿಗೆ ಪೂಜೆ ಮಾಡಾಕತ್ತಾರ. ನಮಸ್ಕಾರ ರೀ ಮನೆ ಮಂದಿ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನ್ನ ಲಾಗ್ ಚಾನಲ್ಗೆ ಸ್ವಾಗತ ಮಾಡ್ಕೊತ ಬರ್ರಿ ಇವತ್ತಿನ ನೋಡೋಣ ಶುರು ಮಾಡೋಣಂತ. ಭಾಳ ದಿನಗಳ ನಂತರ ನಾನು ಲಾಗ್ಸ್ನ ಮಾಡತ್ತೀನಿ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಇವತ್ತು ಅಂಗಾರಕ ಸಂಕಷ್ಟಿ ಐತಿ. ಮಂಗಳವಾರ ಬಂದಂತಹ ಈ ಗಣೇಶನ ಸಂಕಷ್ಟಿಯನ್ನು ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ. ಅದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಸ್ಪೆಷಲ್ ಇರುತ್ತೆ ಈ ಅಂಗಾರಕ ಸಂಕಷ್ಟಿ. ಇವತ್ತು ಉಪವಾಸ ಮಾಡಿದ್ರೆ 21 ಸಂಕಷ್ಟಿಗಳನ್ನು ಸಂಪೂರ್ಣ ಮಾಡಿದಂತಹ ಒಂದು ಫಲ ಸಿಗ್ತೈತಿ. ಸೊ ಹಾಗಾಗಿ ಇವತ್ತು ಉಪವಾಸ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡೀನಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಮದುವೆ ಆಗಿ ಬಂದಾಗಿದ್ದ ನಾನು ಒಂದಿನ ಉಪವಾಸ ಮಾಡಿಲ್ಲ. ಇವನ್ ಶಿವರಾತ್ರಿ ಒಳಗೂ ಸಹ ಅಷ್ಟ ಮಾಡಿಸೇ ಕೊಡೋಂಗಿಲ್ಲ. ಇಲ್ಲೇ ಒನ್ ಟೈಮ್ ಪ್ರೆಗ್ನೆಂಟ್ ಆದೆ, ಅವಾಗೆಲ್ಲ ಹೊಸ್ದಾಗಿ ಬಂದು ಬೇಡ ಹಂಗೆ ಅಂತೇಳಿ ಬಿಡಿಸಿದ್ರು. ಸೊ ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದೆ ಅಂತೇಳಂದು ಮಾಡೋಕ್ಕಾಗಿರಲಿಲ್ಲ. ಡಿಲೆವರಿ ಒಂದಾಗಿತ್ತಲ್ಲ, ಇಲ್ಲ ಡಿಲೆವರಿ ಆಗಿತ್ತು. ಸೊ ಹಂಗಾಗಿ ಮಾಡಿರಲಿಲ್ಲ. ಈ ಸರ ನಾನು ಅಂಗಾರಕ ಸಂಕಷ್ಟಿ ನಾವು ಮಾಡ್ಬೇಕು ಅಂದ್ಕೊಂಡೀನಿ. ಬರ್ರಿ ಇವತ್ತಿನ ದಿನ ಹೆಂಗಿರ್ತೈತಿ ನಡ್ಕೊಂಡು ಬರೋಣ ಅಂತ. ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಾಹೇಬರ್ದು ಸೌಂಡ್ ಫುಲ್. ಆ ಬ್ಲೂಟೂತ್ ಕಾರಿಗೆ ಕನೆಕ್ಟ್ ಮಾಡಿ ಏನೇನು ಹಚ್ಕೊಂಡು ರೀಲ್ಸ್ ನೋಡ್ಕೊಂಡ್ರದು ನೀವು. ದೇವ್ರಿಗೆ ಹಾಡ ಹಾಕ್ಬೇಕು ಮುಂಜಾನೆದ್ದು. ನೋಡ್ರಿ ಅಲ್ಲಿ ಏನೋ ಕಿತ್ವಿ ಮಾಡತ್ತಾನ. ಸೀಟ್ ಬೆಲ್ಟ್ ಹಾಕೋಕತ್ತಾರ ಸಾಹೇಬರು. ಗುಂಡು ಗುಡ್ ಮಾರ್ನಿಂಗ್. ಡಾನ್ಸ್ ಪಾಪ ಡಾನ್ಸ್. ಸೀಟ್ ಬೆಲ್ಟ್ ಯಾಕೆ ಹಾಕಿದ್ರಿ ಪಪ್ಪ? ಡ್ರೈವಿಂಗ್ ಮಾಡ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕ್ಕೋಬೇಕು. ಅದಕ್ಕೆ ನನಗೆ ಗೊತ್ತಿಲ್ಲಮ್ಮ, ನನಗೇನು ಐಡಿಯಾನೇ ಇಲ್ಲ ಅದು. ಗುಡ್ ಬಾಯ್. ಸೊ ಇವತ್ತು ಬೆಳಗ್ಗೆ ನನಗೆ ಕೆಲಸ ಏನೂ ಇರಲಿಲ್ಲ. ಹುಡುಗರಿಗೆ ಅಷ್ಟೇ ಟಿಫಿನ್ ಬಾಕ್ಸಿಗೆ ರೈಸ್ ಮಾಡಿಬಿಟ್ರೆ ಅದು ಕಾಲೇಜ್ ಸ್ಟೆಪ್ಪಿಗೆ ಹಾಕಿ ಇಟ್ಟು ಸ್ವಲ್ಪ ನೀರು ಕುಡಿಯಾಕತ್ತಿದ್ದೆ, ಚಿಯಾ ವಾಟ್ರ್. ಈಗ ನಾ ಏನು ಮಾಡತ್ತೇನಪ್ಪ ಅಂತಂದ್ರೆ ಮುಂಜಾನೆ ಎದ್ದೆದ್ದು ಕೂಡಲೇ ಕೆಲಸ ಇಲ್ಲಲ್ಲ, ಅದಕ್ಕೆ ಇವೆರಡೂ ಡಿವೈಡ್ ಮಾಡತ್ತೀನಿ. ನೋಡ್ರಿ ಇವು ಜವಾರಿ ಡೊಣ್ ಮೆಣಸಿನ್ಕಾಯಿ ಹೆಂಗೆ ಎಷ್ಟೆಷ್ಟು ಅದಾವೆ, ಇಟೀಟ್ ಅದಾವೆ. ಭಾಳ ಸ್ಟ್ರಾಂಗ್ ಇರ್ತಾವೆ. ಇವನ್ನ ಫ್ರೈ ಮಾಡ್ಕೊಂಡು ತಿನ್ನಕ್ಕಂತೂ ಇನ್ನೂ ಚಲೋ ಇರ್ತಾವೆ. ಸಾಧ್ಯ ಆದರೆ ಇವ್ನು ಹಿಂಗೆ ಮಾಡೋಣಂತ. ಎಲ್ಲರಿಗೂ ಬಾಯಿ ಬಂದುಬಿಟ್ಟೈತೆ, ಹಂಗಾಗಿ ಖಾರ ಯಾರೂ ತಿನ್ನಕತ್ತಿಲ್ಲ. ಅದಕ್ಕೆ ಇವು ವಟಾಣಿ ಏನೈತಲ್ಲ, ಹಸಿ ವಟಾಣಿ ತಂದಿದ್ರು, ಅವನನ್ನು ಸಿಪ್ಪೆ ಸಮೇತ ಬೇರ್ ಮಾಡಿ ಈ ಕಡೆ ಹಾಕಾಕತ್ತೇನೆ. ನೋಡ್ರಿ ಇಲ್ಲಿ ಇದು ನಂದು ಇವತ್ತಿನ ಬೆಳಗ್ಗೆ ಕೆಲಸ. ನೋಡ್ರಿ ಈ ವಟಾಣಿ ಒಳಗೆ ಸಿಪ್ಪಿನ ಬರ್ತಾವೆ. ಇದಕ್ಕೆ ರೊಕ್ಕ ಕೊಟ್ಟ ನೋಡ್ರಿ ನಾವು. ಕಾರ್ ಆಫ್ ಮಾಡಿದ್ರೆ ಕುಸ್ತಿ ನೋಡ್ರಿ. ಬಾರಮ್ಮ ಅಮ್ಮಮ್ಮ ಬಂತಲ್ಲ ಶೌಕರ್ ಗುಂಡ. ನೋಡ್ರಿ ಅಂಗಾರಕ ಸಂಕಷ್ಟಿ ನಾನು ಸ್ನಾನ ಮಾಡಿ ಬರ್ಕೊಡ್ಲಿ ಆಗಲ್ಗೆ 11 ಗಂಟೆ ಆಗಿಬಿಡ್ತು. ಇಷ್ಟೊತ್ತಾಯ್ತು. ರೀಸನ್ ನೀರು ಒಂಚೂರು ಕಡಿಮೆ ಇತ್ತು. ಸೊ ನೀರು ಕಾಸ್ಕೊಂಡು ಆಮೇಲೆ ಎಲ್ಲರದು ಸ್ನಾನ ಆಗಿ ಎಲ್ಲರೂ ಹೋದ್ಮೇಲೆ ಮಿಕ್ಕಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಯ್ತು. ಅಷ್ಟೊತ್ತಿಗೆ ಶಾಪಿಗೆ ಕಸ್ಟಮರ್ ಕೆಲವೊಬ್ರು ಇಷ್ಟು ಚಲೋ ಬಂದಿರ್ತಾರೆ ಹೇಳಾಕೊಲ್ಲ ನಾನು. ಇನ್ನು ಕೆಲವೊಬ್ರು ಇಷ್ಟು ಕೆಟ್ಟ ಬಂದಿರ್ತಾರೆ ಅವ್ರನ್ನೂ ಹೇಳಾಕೊಲ್ಲೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಶಾಪಿನ ಕೆಲಸ ಮುಗಿಸ್ಕೊಂಡು ಬಂದು ಈಗ ಸ್ನಾನ ಮಾಡಿ ರೆಡಿ ಆದೆ. ಬರ್ರಿ ಈಗ ಗಣೇಶನ ಪೂಜೆ ಮಾಡೋಣಂತ. ನೋಡ್ರಿ ಇವತ್ತು ಈ ರೀತಿಯ ಪೂಜೆ ಮಾಡ್ಯಾರ. ಇಲ್ಲಿ ಇದೇ ಗಣೇಶನ ನಾವು ಪ್ರತಿ ಸಾರಿ ಪೂಜೆ ಮಾಡೋದು. ಪ್ರತಿ ಸಾರಿನೂ ಇವನ್ನ ಸಿಗ್ತಾರ ನಿಮಗೆ. ಇವತ್ತು ಅಂಗಾರಕ ಸಂಕಷ್ಟಿ. ಸೊ ಈ ರೀತಿಯಾಗಿ ಅಂಗಾರಕ ಸಂಕಷ್ಟಿಗೆ ಈ ರೀತಿಯಾಗಿ ಪೂಜೆ ಮಾಡ್ಯಾರ. ಆಮೇಲೆ ಇಲ್ಲೇ ಈ ಗಣೇಶಂಗೆ ಇದು ಹಾಕ್ಯಾರ, ಏನಿದು ಮಾಲೆ.
ಅದೇನೋ ಹಾಕ್ಬೇಕಂತಂತಂದು ಹಾಕ್ಯಾರ. ಸೊ ಅಂಗಾರಕ ಸಂಕಷ್ಟಿ ದಿನದ ನಮ್ಮ ಪೂಜೆ ಈ ರೀತಿಯಾಗಿತ್ತು. ಇವತ್ತಿನ ನನ್ನ ಬೆಳಗಿನ ಉಪಹಾರ ಬಂದು ಇದು ಬಾಳೆಹಣ್ಣು ಹಾಲು ಸಕ್ಕರೆ ತೊಗೊಳಕತ್ತೀನಿ. ಉಪವಾಸ ಮಾಡಬೇಕು ಅಂಥೇಳಿ ಅಂದೆ ಗಟ್ಟಿ ನಿರ್ಧಾರ ಮಾಡೀನಿ. ಬಟ್ ಹಾಲು ಕುಡಿ ಹುಡುಗ ಹಂಗೆ ಹಿಂಗೆ ಅನ್ನಕತ್ತಿರಲ್ಲ. ಸೊ ಹಣ್ಣು ತಿಂದು ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಅಯ್ಯಯ್ಯೋ ಪಾಪ ಅಲ್ಲ. ಛೇ ಮಕ್ಕಳಾದ್ಮೇಲೆ ನಿಜವಾಗ್ಲೂ ಲೈಫ್ ಕಂಪ್ಲೀಟ್ ಒಂಥರ ಹೆಂಗಂದ್ರೆ ಚೇಂಜ್ ಆಗಿಬಿಡ್ತೈತಿ. ನನಗೆ ಗೊತ್ತಿಲ್ಲಮ್ಮ, ನನಗೇನು ಐಡಿಯಾನೇ ಇಲ್ಲ ಅದು. ಸೊ ನಂದು ಈ ಥರ ಚೇಂಜ್ ಆಗೈತೆ ನೋಡ್ರಿ. ಏನು ಮಾಡೋದು, ಇವತ್ತು ಒಂದು ಸ್ವಲ್ಪ ರಜೆ ನಮಗೆ. ಯಾಕಂತಂದ್ರೆ ಅಡುಗೆ ಮನೆಗೆ ರಜೆ. ಶಾಪಿಗೆ ಹೋಗ್ಬೇಕಾ ಅಂತ ಅಂದ್ಕೊಂಡೆ. ನೋಡಿದ್ರೆ ನಮ್ಮ ಸಾಹೇಬ್ರು ಮಲ್ಕೊಂಡ್ಬಿಟ್ಟಾರ, ಇನ್ನೂ ಹೇಳ್ಬಲ್ರಿ. ಅವರು ಎದ್ದು ಸ್ನಾನ ಮಾಡಿ ಟಿಫಿನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಶಾಪಿಗೆ ಹೋಗ್ಬೇಕು. ಸೊ ಅಷ್ಟರೊಳಗೆ ಈಗ ಖಾಲಿ ಕುಂಡ್ರದೇನೆ ಸ್ವಲ್ಪ ಎಡಿಟಿಂಗ್ ಐತಿ, ಮುಗಿಸ್ಕೊಂಡ್ಬಿಟ್ರಾತ ಅಂತೇಳಿ ಅಂದ್ಕೊಂಡೆ. Who stopped you? A few moments later. ಆಯ್ತು ಬಿಡು ಎಡಿಟಿಂಗ್ ಅಂದ್ಕೊಂಡೆ. ಸಾಹೇಬ್ರು ಎದ್ಬಿಟ್ರು. ನಡ್ರಿ ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡಿ ರೆಡಿ ಮಾಡಿ ಮತ್ತು ಶಂಭು ಮಾಡಬೇಕು ಇವತ್ತು, ಹೌದಿಲ್ಲ? ಈಗೇನು ಕಾಣಕತ್ತಾನಲ್ಲ ಇಷ್ಟು ಸೈಲೆಂಟ್ ಆಗಂತೂ ನಿಜವಾಗ್ಲೂ ಇಲ್ಲ ನನ್ನ ಕನ್ನಮ್ಮ. ಹೆವಿ ಆ್ಯಕ್ಟಿವ್ ಅದಾನ. ನಂಗಂತೂ ಕಾಡಿ ಹಾಕ್ತಾನ. ಎಷ್ಟು ಮುಗ್ದ್ರಂಗೆ ಸ್ಮೈಲ್ ಮಾಡ್ತಾನೆ ನೋಡ್ರಿ. ಈಗ 1 hour later. ಸ್ನಾನ ಮಾಡಿ ಬೇಜಾರು ಮಾಡ್ಕೊಂಡು ಕುಂತಾರ ಶೌಕರು. ಇವತ್ತು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಫುಲ್ ರಾಕಿಂಗ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಹ್ಯಾಪಿ ಬಂಗಾರು. ನಡ್ರಿ ಶಂಭು ಮಾಡ್ಬರೋಣಂತೆ. ನೋಡ್ರಿ ಅಲ್ಲಿ ಪೂಜೆ ಹೆಂಗೆ ಮಾಡತ್ತಾರ. ದೇವ್ರ ಮನೆ ಜಗ್ಲಿಗೆ ಕಾಲು ಕೊಟ್ಟಾರ ಸಾಹೇಬರು. ಕಾಲು ಕೊಟ್ಟು ದೇವ್ರಿಗೆ ಪೂಜೆ ಮಾಡಕತ್ತಾರ. ಪಪ್ಪ ಶಂಭು ಆತ ನಡಿ. ಸಾಹೇಬ್ರೆ ಏನು ಮಾಡ್ತಿದ್ದೀರಾ? ವಶು ಬೀಳ್ತಿ ಬಾ ಎಸ್ ಕಮಾನ್ ಬಾ ಬನ್ನಿ ಸರ್, ಬನ್ನಿ. ಇಷ್ಟ ಓಡಾಡ್ತಾನ ಬರೇ ಓಡಾಡ್ತಾನ. 6.5 hours later. ಈಗಿನ ದಿನಗಳು ಮೊದಲೇ ಸಣ್ಣ ಅಂತಾರೆ. ಆದ್ರೆ ಇವತ್ತಂತೂ ಹೆಂಗೆ ದಿನ ಸ್ಪೆಂಡ್ ಆತಂತನೂ ಗೊತ್ತಾಗಲಿಲ್ಲ. ಉಪವಾಸ ಮಾಡಿದ್ವಿ ಅಂದ್ರೆ ದೇವ್ರು ಅದು ಹೆಂಗೆ ಇಟ್ಕೊಂಡಿದ್ನೋ ಏನೋ ಗೊತ್ತೇ ಇಲ್ಲ. ಒಂಚೂರು ಊಟದ ಕಡೆ ಅಂತ ಲಕ್ಷಣನೂ ಹೋಗಿರಲಿಲ್ಲ. ಸೊ ಈವ್ನಿಂಗ್ ಟೈಮ್ ಆತು ಅಂತೇಳಂದೆ ನಾವು ದೇವ್ರ ಮನೆ ಕಡೆ ನಡೆದೀವಿ, ಅಂದರೆ ಕೆಲಸದ ಕಡೆ ನಡೆದೀವಿ. ಸೊ ಎಲ್ಲನೂ ರೆಡಿ ಆಗೈತಿ. ಎಡಿ ಮಾಡಿ ಇನ್ನೇನು ನಾವು ಊಟ ಮಾಡ್ಕೊಂಡು ಮಲ್ಕೊಳೋದಷ್ಟೆ. ಟೈಮ್ ಬೇರೆ ಆಯ್ತು. ಬರ್ರಿ ಇನ್ಯಾಕೆ ತಡ ಮಾಡೋದು, ಪಟ್ಟಣ ಗಣೇಶನ ಪೂಜೆ ಮಾಡ್ಕೊಂಡು ಬರೋಣಂತ. ಇಲ್ಲಿ 21 ದೀಪಗಳನ್ನು ಉರ್ಸಾತೀವಿ. ಇದು ಎಡಿ ಮಾಡಿರೋದು ನಾವು. ರೈಸು, ಸ್ವೀಟು, ಪಲ್ಯ, ಬಜ್ಜಿ ಎಕ್ಸೆಟ್ರಾ. ಆಮೇಲೆ ಇಲ್ಲಿ ಗಣೇಶನ ಪೂಜಿಸೇವಿ. ಈ ರೀತಿಯಾಗಿ ನಮ್ದು ಹಬ್ಬ ಮುಗಿಯಾಕತ್ತೈತಿ ನೋಡಿ. ಬೆಳಗ್ಗೆಯಿಂದ ಉಪವಾಸದ ಕಾರಣ ರಾತ್ರಿ ಎಲ್ಲ ಊಟೋಪಚಾರದ ವ್ಯವಸ್ಥೆ ಭಾಳ ಚಲೋನೇ ಇತ್ತು. ನಾನು ಊಟ ಮಾಡಾಕತ್ತೇನಿ ನೋಡ್ರಿ. ಇಲ್ಲೇ ನಮ್ದು ಡೈಲಿ ಊಟದ ಒಂದು ವಾತಾವರಣ ಹೆಂಗಿರ್ತೈತೆ ಅಂದ್ರೆ ಹಿಂಗಿರ್ತೈತೆ ನೋಡ್ರಿ. ರಾತ್ರಿ ಹೊತ್ತಿಗೆ ಎಲ್ಲರೂ ಸೇರಿ ಕೂತ್ಕೊಂಡು ಊಟ ಮಾಡ್ತೇವೆ. ಹಾಲ್ ಒಳಗೆ ಅಲ್ಲೊಬ್ರು ಇಲ್ಲೊಬ್ರು ಕುಂತಿರ್ತೇವೆ ಅಂದ್ರೂ ಸಹ ಕೂಡ್ಕೊಂಡನ ಈ ಥರ ಕೂಡ್ಕೊಂಡು ತಿನ್ನೋದ್ರೊಳಗೆ ಒಂಥರ ಏನೋ ನೆಮ್ಮದಿ ಇರುತ್ತ್ರಿಪ್ಪ. ಹಾಗಾಗಿ ನಾವೆಲ್ಲರೂ ಸೇರಿನ ಒಬ್ರಿಗೊಬ್ರು ವೇಟ್ ಮಾಡಿ ಎಲ್ಲರೂ ಬಂದ ಮೇಲೆ ಊಟ ಮಾಡೋದು. ಮನೆಯೊಳಗಿದ್ರೆ ಎಲ್ಲರೂ ಇದೇ ಥರನಾಗಿನ ಊಟ ಮಾಡ್ತೇವೆ. ಸೊ ಈ ವಿಡಿಯೋನ ಹ್ಯಾಪಿ ಎಂಡಿಂಗಿನ ಜೊತೆ ನಾನು ಮುಗ್ಸಾಕತ್ತೇನಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಂತ. ವಿಡಿಯೋ ನೋಡಕತ್ತಾರೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಲಘುನ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆ ಕೇಳೋಣ ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್.